ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದರೆ ನಾನು ಹಿಂದೆ ಅಪ್ಲೋಡ್ ಮಾಡಿರೋಂಥ ಒಂದು ಹಳ್ಳಿ ಜೀವನದ ಒಂದು ವಿಡಿಯೋ ಒಂದು ವಾರದಲ್ಲಿ ಅದು 12,000 ವ್ಯೂಸ್ ಹೋಗಿದೆ. ಹಾಗೇನೆ ತುಂಬ ಜನ ಆ ವಿಡಿಯೋಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಟೈಮ್ನ ಕೊಟ್ಟು ಕಮೆಂಟ್ ಕೂಡ ಮಾಡಿದ್ದೀರಾ. ಒಂದೊಂದು ಕಮೆಂಟ್ ಓದುವಾಗ್ಲೂ ತುಂಬಾ ಖುಷಿ ಆಯಿತು. ಇಷ್ಟು ಜನ ಹಳ್ಳಿ ಜೀವನನ ಇಷ್ಟಪಡೋರು ಇದ್ದಾರಲ್ಲ ಅಂತ ಹೇಳಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಈ ವಿಡಿಯೋದಲ್ಲಿ ನಾವು ಹಾಕಿರೋಂಥ ಶುಂಠಿ ಹೇಗಿದೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಇನ್ನು ಬೆಳಗ್ಗೆ ತಿಂಡಿ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಜಮೀನ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊರಿಂದ ಅಮ್ಮ ಮತ್ತು ಅಪ್ಪ ಇಬ್ಬರು ಬಂದಿದ್ರು. ಅಪ್ಪ ಜಮೀನ್ ಹತ್ರ ಬರ್ತಾ ಇರಲಿಲ್ಲ, ಹಾಗಾಗಿ ಮನೆ ಕೀನ ಕೊಟ್ಟು ನಾನು ಮತ್ತು ಅಮ್ಮ ಹಸ್ಬೆಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಅಪ್ಪಂಗೆ ಅಷ್ಟು ದೂರ ಗಾಡಿ ಓಡ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹೋಯ್ತೀನಿ, ಈಗ ನೀವು ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದರು. ಇನ್ನು ನಾವು ಬರ್ತಾ ಇದ್ವಲ್ಲ, ಹಾಗಾಗಿ ಅಮ್ಮ ಇಲ್ಲೇ ನಿಂತು ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಅಮ್ಮಂಗೆ ತುಂಬ ದೂರ ಬೈಕಲ್ಲೆಲ್ಲ ಓಡಾಡಿದ್ರೆ ಮೈಕೈ ನೋವು ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅವರು ಬೈಕಲ್ಲೆಲ್ಲ ಓಡಾಡೋಕ್ಕೆ ಇಷ್ಟಪಡಲ್ಲ. ಬೇಕಿದ್ರೆ ಮನೆ ಹತ್ರ ಆಗಲಿ ಜಮೀನಲ್ಲಾಗಲಿ ಎಷ್ಟಾದರೂ ಕೆಲಸ ಮಾಡ್ತಾರೆ. ಅವ್ರಿಗೆ ಈ ಥರ ಸುತ್ತೋದು ತಿರುಗೋದು ಅಂದರೆ ಆಗೋದೇ ಇಲ್ಲ. ಈಗ ಹೆಂಗೂ ಬಾಗಿಣ ಕೊಡೋಕ್ಕೆ ಅಂತ ಬಂದಿದ್ರಲ್ವ, ಹಾಗಾಗಿ ಶುಂಠಿ ನೋಡೇ ಇರಲಿಲ್ಲ. ನೋಡೋಣ ನಡಿ ಯಾವ ಥರ ಬಂದೈತೆ ಅಂತ ಹೇಳಿ ನೋಡಬೇಕು ಅಂತ ಹೇಳ್ತಿದ್ರಲ್ವ, ಅದಕ್ಕೋಸ್ಕರ ಅಮ್ಮ ಬಂದಾಗಲೇ ಹೋಗೋಣ ಅಂತ ನಾನು ಹೋಗಿರಲಿಲ್ಲ. ಇವಾಗ ಅಮ್ಮ ಬಂದ್ರಲ್ವ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ನಾನು ಕೂಡ ಹೋಗಿರಲಿಲ್ಲ ಶುಂಠಿ ಹೊಲದ ಹತ್ರ. ಶುಂಠಿ ಹಾಕಿ ಒಂದು 3 ತಿಂಗಳಿದ್ದಾಗ ಹೋಗಿ ನೋಡಿದ್ದಷ್ಟೇ. ಇವಾಗಲೇ 6 ತಿಂಗಳು ಆಯ್ತಾ ಇದೆ ಶುಂಠಿ ಹಾಕಿ. ಅದಕ್ಕೆ ಇವಾಗ ನೋಡ್ಕೊಬರೋಣ ಹೆಂಗಿದೆ ಅಂತೇಳಿ ಅಮ್ಮನೂ ನೋಡಬೇಕು ಅಂತಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಚಂದ್ರಾಯಪಟ್ಟಣದಿಂದ ಜಮೀನ್ ಹತ್ರಕ್ಕೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ನನಗಷ್ಟು ಸುಸ್ತು ಅನ್ನಿಸ್ಲಿಲ್ಲ. ಆದರೆ ಅಮ್ಮ ಆ ಊರಿಂದ ಚಂದ್ರಾಯಪಟ್ಟಣಕ್ಕೆ ಬಂದು ಮತ್ತೆ ಇಲ್ಲಿ 10 ಕಿಲೋಮೀಟ್ರ್ ಹೋಗ್ಬೇಕಲ್ವ, ನಮ್ಮ ಅಮ್ಮಂಗೆ ಸುಸ್ತು ಅನ್ನಿಸ್ತಿತ್ತು. ಅವತ್ತು ಬೇರೆ ಗಾಳಿ ಜಾಸ್ತಿ ಇತ್ತು ಮತ್ತು ಮಳೆ ಬರೋ ಥರ ಇತ್ತಲ್ಲ, ಹಾಗಾಗಿ. ಇನ್ನು ಇವಾಗೆಲ್ಲ ನಮ್ಮ ಕಡೆ ರಾಗಿನ ಬಿತ್ತನೆ ಮಾಡಿರ್ತಾರೆ. ಇವಾಗ ರಾಗಿ ಸೀಸನ್ ಅಂತಲೇ ಹೇಳ್ಬೋದು. ಆದಷ್ಟು ಎಲ್ಲರೂ ರಾಗಿನೇ ಹಾಕ್ತಾರೆ. ರಾಗಿ ಹಾಕಿದಾಗ ಮಳೆ ಬಂದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆ ಬೆಳೆ. ಅದರಲ್ಲೂ ರಾಗಿಲಿ ತೆನೆ ಹೊಂಟಾಗ 1-2 ಹದ ಮಳೆ ಬಂದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಬೆಳೆ. ಇನ್ನೇನು ನಾವು ಶುಂಠಿ ಹಾಕಿರೋ ಜಾಗ ಕೂಡ ಬಂತು. ಇನ್ನು ಈ ಗುಂಡಿನ ಏನಕ್ಕೆ ಮಾಡಿಸ್ತು ಅಂತ ಹೇಳಿದ್ರೆ, ಶುಂಠಿ ಹಾಕಿ 8ರಿಂದ 10 ದಿವಸ ನಮಗೆ ಬಾವಿಲಿ ನೀರು ಬಂದಿದ್ದು. ಆಗಂತೂ ಎಲ್ಲ ಕಡೆ ಬಾವಿಲಿ ಗ್ಯಾಪು ಸ್ಟಾರ್ಟ್ ಆಯಿತು ಮತ್ತು ಕೆರೆಯಲ್ಲಿ ನೀರಿಲ್ದಂಗೆ ಆಯಿತು. ನೀರೇ ಬರ್ತಿರ್ಲಿಲ್ಲ. ಎಷ್ಟು ಬಾವಿ ಕೊರೆಸಿದ್ರು ಅಷ್ಟೇ ನೀರುಗಳೆಲ್ಲ ಫೇಲ್ ಆಯ್ತಿದ್ದೋ. ಇನ್ನು ಶುಂಠಿಗಂತೂ ನೀರು ತಪ್ಸಂಗೆ ಇಲ್ಲ. ಅದು ಹುಟ್ಟಿ ಬರೋವರೆಗೂ ಚೆನ್ನಾಗಿ ನೀರು ಕೊಟ್ಟರೆ ಮಾತ್ರ, ಇಲ್ಲ ಅಂದರೆ ಶುಂಠಿ ಬಸ್ಟ್ ಆಗುತ್ತೆ. ಅದಕ್ಕೆ ಅಂತಲೇ ಆ ಥರ ಗುಂಡಿನ ತೆಗೆಸಿ ಟ್ಯಾಂಕರಲ್ಲಿ ನೀರು ತಂದು ಅದು ಗುಂಡಿನಿಗೆ ತುಂಬಿಸ್ಕೊಂಡು ಅದಕ್ಕೆ ಮೋಟ್ರ್ ಇಟ್ಟು ನೀರು ಹಾಯಿಸಿದ್ದಾರೆ. ಶುಂಠಿ ಹುಟ್ಟಿ ಬರೋವರೆಗೂ ಚೆನ್ನಾಗಿ ನೀರು ಕೊಟ್ಬಿಟ್ರೆ ಶುಂಠಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ನಾವು ಶುಂಠಿ ಹಾಕಿ 8 ದಿವಸ ನಮಗೆ ಬಾವಿಲಿ ನೀರು ಬಂದಿದ್ದು. ಅದಾದಮೇಲೆ ಇದೇ ಥರ ಗುಂಡಿ ತೆಗೆಸಿ ಆವಾಗಲಿಂದ ನೆಕ್ಸ್ಟು ಒಂದು ಮಳೆ ಆಗೋವರೆಗೂ ಆ ಥರ ಟ್ಯಾಂಕರಲ್ಲಿ ನೀರು ಹೊಡೆದಿದ್ದೇ ಆಯಿತು. ಟ್ಯಾಂಕರಲ್ಲಿ ಸಾಕಾಗಲ್ಲ ನೀರು ಅಂತೇಳಿ ಬಾವಿ ಸಹ ಕೊರೆಸಿದ್ರು. ಅದ್ರ ಒಂದು 2 ಇಂಚ್ ನೀರು ಬಂತು. ಆದರೆ ಅದು ಸಹ ಗ್ಯಾಪ್ ಸ್ಟಾರ್ಟ್ ಆಗೋಯ್ತು. ಅದು 4.5 ಎಕರೆಗೆ 2 ಇಂಚ್ ನೀರು ಸಾಲ್ಟೇಜ್ ಆಗುತ್ತೆ. ಆದರೂ ಕೂಡ ಶುಂಠಿ ಪರವಾಗಿಲ್ಲ. ಏನಕ್ಕೆ ಅಂದರೆ ನೀರಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರೋದು. ನೀರಿಲ್ದೇ ಇಷ್ಟು ಬಂದಿದೆ ಅಂತಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಾವು ಶುಂಠಿ ಹಾಕಿ 8 ದಿನಕ್ಕೆ ಬಾವಿಲಿ ನೀರು ನಿಂತೋದಾಗ ನಮಗೆ ಈ ಸರಿ ಶುಂಠಿ ಬರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ಏನಕ್ಕೆ ಅಂದರೆ 4.5 ಎಕರೆಗೆ ಪ್ರತಿದಿನ ಎಷ್ಟು ಟ್ಯಾಂಕರಲ್ಲಿ ನೀರು ತಗೊಬಂದರು ಒಂದು ಸೈಡಿಂದ ನೀರು ಹೊಡ್ಕೊಬಂದರೆ ಇನ್ನೊಂದು ಕಡೆಯಿಂದ ಒಣಗ್ತಾ ಬರೋದು. ಟ್ಯಾಂಕರಲ್ಲಿ ನೀರು ಹೊಡ್ಸಿದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿನೇ ಖರ್ಚಾಯಿತು. ಬಾವಿಲಿ ನೀರು ಬಂದು ನೀರು ಹಾಯಿಸೋದಕ್ಕೂ ಟ್ಯಾಂಕರ್ಗಳಲ್ಲಿ ಒಡಿಸಿ ನೀರು ಹಾಯಿಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಶುಂಠಿ ಹುಟ್ಟಿ ಬರೋವರೆಗೂ ನೆಮ್ಮದಿನೇ ಇರಲಿಲ್ಲ. ಏನಕ್ಕೆ ಅಂದರೆ ನೀರು ಸಾಲ್ಟೇಜಾಗಿ ಏನಾದರೂ ಬಸ್ಟ್ ಆಗಿದೆಯಾ ಶುಂಠಿ ಅಥವಾ ಚೆನ್ನಾಗಿ ಬರಲ್ವಾ, ಆ ಒಂದು ಯೋಚನೆನೇ ಇತ್ತು. ನಾವು ಒಂದು ಚೀಲಕ್ಕೆ 6,300 ರೂಪಾಯಿ ಹಂಗೆ ದುಡ್ಡು ಕೊಟ್ಟು ಶುಂಠಿನ ತಂದು ಹಾಕಿರೋದು. ಹತ್ತತ್ರ 4.5 ಎಕರೆಗೆ ಶುಂಠಿ ಹಾಕಿದ್ದೀವಿ. ಬಾವಿಲಿ ನೀರು ನಿಂತೋದಾಗ್ಲಿಂದ ಹಗಲು ರಾತ್ರಿ ಅಲ್ಲೇ ಇದ್ದು ನೀರು ಹೊಡೆದು ಈ ಥರ ಶುಂಠಿ ಬೆಳೆದಿದ್ದಾರೆ. ಈ ಸತಿ ಅಂತೂ ಶುಂಠಿ ಬೆಳೆಗೆ ತುಂಬಾ ಕಷ್ಟ ಆಯಿತು. ನೀರಿಲ್ಲದೆ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನಿಸ್ಬಿಡ್ತು. ಈ ಥರ ಬಂದಿದೆಯಲ್ಲ ಅಷ್ಟು ಸಾಕು, ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಇನ್ನು ಒಂದು 4 ಎಕರೆ ಹಂಗೆ ರೋಗನೇ ಇಲ್ಲ, ತುಂಬಾ ಚೆನ್ನಾಗಿದೆ. ಇನ್ನೊಂದು 20 ಕುಂಟೆ ಅಷ್ಟು ಜಾಗದಲ್ಲಿ ಒಂದೊಂದು ಗಿಡದಲ್ಲಿ ರೋಗ ಅನ್ನಂಗೆ ಕಾಣುತ್ತೆ. ಅದೆಲ್ಲರಿಗೂ ಮಾಮೂಲಿ. ರೋಗ ಇಲ್ದಲೇ ಇರೋ ಥರ ಏನು ಬೆಳೆಯಲ್ಲ. ಇಲ್ಲೊಂದು ಗುಣಿಲಿ ರೋಗ ಇದ್ದೇ ಇರುತ್ತೆ. ಆದರೂ ನೀರಿಲ್ಲದೆ ಇದ್ರೂ ಅಷ್ಟೆಲ್ಲ ಕಷ್ಟ ಬಿದ್ದಿದ್ದಕ್ಕೆ ಇಷ್ಟಾರು ಬಂದಿದೆಯಲ್ಲ ಅಂತ ಖುಷಿ. ಇನ್ನು ನಮ್ಮ ಶುಂಠಿನ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ.
ಒಂದೊಂದು ಕಡೆ ಅಂತೂ ತುಂಬಾ ಉದ್ದ ಬೆಳೆದಿತ್ತು ಮತ್ತು ಗಿಡನೂ ಸಹ ಒಡ್ತಾ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ವ, ಅದು ನನ್ನ ಭುಜದವರೆಗೂ ಗಿಡ ಬೆಳವಣಿಗೆ ಆಗಿತ್ತು. ಶುಂಠಿಗೆ ಒಂದು ಬೆಸ್ಟು ಟಿಪ್ಪು ಅಂತ ಹೇಳಿದ್ರೆ ಆದಷ್ಟು ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಹಾಕಿ ಜಾಸ್ತಿನೇ. ಅಂಗಡಿ ಗೊಬ್ಬರಗಳನ್ನ, ಇಳುವರಿ ಗೊಬ್ಬರ ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಮುಂಚೆನೇ, ಶುಂಠಿ ಹಾಕೋದಕ್ಕಿಂತ ಮುಂಚೆನೇ ಜಮೀನಿಗೆಲ್ಲ ಹಾಕಿ ಚೆನ್ನಾಗಿ ನೀರು ಹೊಡೆದು ಬೆಡ್ ಮಾಡಿಸಿ ಆಮೇಲೆ ಶುಂಠಿ ಹಾಕಿ, ಆಮೇಲೆ ಬೇಕಾದರೆ ಶುಂಠಿ ಹುಟ್ಟು ಬಂದಾದಮೇಲೆ ಇಳುವರಿ ಗೊಬ್ಬರ ಅದನ್ನು ಸ್ವಲ್ಪನೇ ಕಡಿಮೆ ಮಾಡಿ, ಗೊಬ್ಬರ ಕಡಿಮೆ ಆದರೂ ಪರವಾಗಿಲ್ಲ, ಔಷಧಿನ ಚೆನ್ನಾಗಿ ಸ್ಪ್ರೇ ಮಾಡಿ ಕರೆಕ್ಟು ಟೈಮ್ಗೆ. ಏನು ನೀವು ನೋಡಿದ್ರಿ ಅದು ಬಂದು ಶುಂಠಿದು ಹೂವು ಅಂತ ಹೇಳಿ ಕರಿತೀವಿ. ಅದು ಏನು ಹೂವು ಹೊಂಡುತ್ತೆ ಶುಂಠಿ ಇದರಿಂದ, ಆವಾಗ ಶುಂಠಿದು ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಅರ್ಥ. ಆ ಥರ ಹೂವು ಬಂದ ಮೇಲೆ ಶುಂಠಿಲಿ ಯಾವುದೇ ರೀತಿ ಗೊಬ್ಬರ ಹಾಕೋದಾಗಲಿ ಔಷಧಿ ಹಾಕೋದಾಗಲಿ ಹಾಕ್ಬೇಡಿ, ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ. ಆ ಥರ ಹೂವು ಬಂದಿದೆ ಅಂದರೆ ನಿಮ್ಮ ಶುಂಠಿದು ಕೆಲಸಗಳೆಲ್ಲ ಅಲ್ಲಿಗೆ ಮುಗೀತು, ಶುಂಠಿ ಬಲ್ತಿದೆ ಅಂತ ಹೇಳಿ ಅರ್ಥ. ನಮ್ಮ ಶುಂಠಿ ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗನ್ನಿಸ್ತು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ. ಇನ್ನು ನೋಡ್ತಾ ಇದ್ದೀರಲ್ವ, ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಅವತ್ತು ಮಳೆ ಬರೋ ಥರನೂ ಇತ್ತು, ಹಾಗೆಯೇ ಸ್ವಲ್ಪ ಬಿಸಿಲು ಕೂಡ ಇತ್ತು. ಇನ್ನು ಅಮ್ಮ ಬಾಗಿಣ ಕೊಡೋಕ್ಕೆ ನನಗೂ ಮತ್ತು ಅಕ್ಕಂಗೂ ಸೀರೆ ಮತ್ತು ಬಾಗಿಣ ಐಟಮ್ ಎಲ್ಲ ತೊಗೋಬೇಕಾಗಿತ್ತು. ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸಿ ಬರೋ ಹೊತ್ತಿಗೆ ಲೇಟ್ ಆಗುತ್ತೆ, ಹೆಂಗೂ ಬಂದಿದ್ದೀವಲ್ವ ಅಂತ ಹೇಳಿ ಅದಕ್ಕೇ ಹೋಟೆಲಲ್ಲೇ ಊಟ ಮುಗಿಸ್ಕೊತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಸೀರೆ ಅಂಗಡಿಗೆ. ಇನ್ನು ಪ್ರತಿ ವರ್ಷ ಬಾಗಿಣಕ್ಕೆ ಅಂತ ಹೇಳಿ ಸೀರೆ ತೆಕ್ಕೊಡುತ್ತೆ. ಅಕ್ಕನಿಗೆ ಸೀರೆ ಅಂತೂ ಕಂಪಲ್ಸರಿ ಇರುತ್ತೆ. ನನಗೆ ಅಂದರೆ ಪಾತ್ರೆ ಬೇಕಾದರೆ ಪಾತ್ರೆ ಆ ಥರದ್ದು ಏನಾದರೂ ಬೇಕು ಮನೆಗೆ ಅಂದರೆ ಅದನ್ನು ತೆಗೆಸ್ಕೊತಿದ್ದೆ. ಈ ಸರಿ ಸೀರೆನೇ ತೊಗೊಳ್ಳೋಣ ಅಂತ ಹೋಗಿದ್ದೀನಿ. ಇನ್ನು ನಮ್ಮಮ್ಮ ಬಾಗಿಣನ ಗೌರಿ ಹಬ್ಬ ಇನ್ನೊಂದು ವಾರ ಇದೆ ಅನ್ನುವಾಗಲೇ ಕೊಟ್ಬಿಡ್ತಾರೆ. ಒಂದು ದಿವಸ ಮುಂಚೆನೇ ಬಂದು ಏನು ಬೇಕು ಸೆಲೆಕ್ಟ್ ಮಾಡ್ಕೊ, ಹಾಗೇನೆ ನಮ್ಮ ಅಕ್ಕಂಗೂ ಕೂಡ ಅದು ಯಾವ್ದು ಚೆನ್ನಾಗಿ ಕಾಣುತ್ತೆ ಅವಳಿಗೆ ನೋಡಿ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಇಬ್ಬರಿಗೂ ಆವಾಗಲೇ ತೊಗೊಂಡು ಆಮೇಲೆ ಹಣ್ಣು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಅಕ್ಕನ ಮನೆಗೆ ಹೋಗಿ ಬಾಗಿಣನ ಕೊಡ್ತಾರೆ. ವಿಡಿಯೋನ ಕೊನೆವರೆಗೂ ನೋಡಿ ನಾನು ಯಾವ ಸೀರೆನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ನಾವು ನೆಕ್ಸ್ಟ್ ಹೋಗಿದ್ದು ಬಳೆ ಶಾಪಿಗೆ. ಬಳೆಗಳನ್ನು ತಗೊಳ್ಳೇಬೇಕಲ್ವ, ಹಾಗಾಗಿ ಸೀರೆಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೋಡಿ ಬಳೆಗಳನ್ನ ಅವಳ ಸೈಜಿಗೆ ಯಾವುದಾಗುತ್ತೆ ನನಗೆ ಯಾವುದಾಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಬಳೆಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮಿಬ್ಬರಿಗೆ ಬಟ್ಟೆ ತಗೊಟ್ಟಾದ್ಮೇಲೆ ನನ್ನ ತಮ್ಮಂಗೂ ಸಹ ಒಂದು ಜೊತೆ ಬಟ್ಟೆ ತಗೊಳ್ಳೋಣ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ಒಂದೊಂದು ಸೀರೆ ಕೊಡಿಸ್ಬಿಟ್ಟು ನಮ್ಮಮ್ಮ ಅವನಿಗೆ ಮಾತ್ರ 2 ಜೊತೆ ಬಟ್ಟೆ ತಗೊಡ್ತು. ಏನೇ ಆಗಲಿ ಇಬ್ಬರು ಅಕ್ಕಂದಿರ ಮುದ್ದಿನ ತಮ್ಮ ಅಲ್ವಾ, ಹಾಗಾಗಿ. ಇನ್ನು ಅಲ್ಲೇ ಬೇಕ್ರಿಲಿ ಓಡಾಡಿ ತುಂಬ ಸುಸ್ತಾಗಿತ್ತಲ್ವ, ಹಾಗಾಗಿ ಪಪ್ಸು ಮತ್ತು ಐಸ್ ಕ್ರೀಮು ಜ್ಯೂಸನ್ನ ಕುಡಿದು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದರೆ ನಮ್ಮ ಅಪ್ಪ ನಾವು ಹೋದಾಗ ಮಲಗಿದ್ದರು, ಆವಾಗ ನಾವು ಮನೆಗೆ ಬಂದಾಗಲೇ ಎದ್ದಿದ್ದು. ಅವ್ರಿಗೆ ಸ್ವಲ್ಪ ಹಂಗೇನೆ ಗಾಡಿ ಓಡಿಸ್ಕೊಬಂದರೆ ನಿದ್ದೆ ಜಾಸ್ತಿ ಬರುತ್ತೆ. ಇನ್ನು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಕಾಫಿನ ಕುಡಿದು ನೆಕ್ಸ್ಟು ಅಕ್ಕನಿಗೆ ಬ್ಯಾಗ್ ಅವಳಿಗೆ ಏನೇನು ತಂದಿದೆ ಎಲ್ಲದನ್ನು ಒಂದು ಬ್ಯಾಗಿಗೆ ಸಪ್ರೇಟ್ ಮಾಡಿ ಎತ್ತಿಡ್ತಾ ಇದ್ದು. ಇನ್ನು ಅಕ್ಕನಿಗೆ ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅವಳಿಗೆ ಮತ್ತು ಕಲರು ಇಷ್ಟ ಆಗುತ್ತೆ ಅಂತ ಹೇಳಿ. ಇನ್ನು ಈ ಸತಿ ಇಬ್ಬರು ಒಂದೇ ಡಿಸೈನು ಒಂದೇ ಪ್ಯಾಟ್ರನ್ನಲ್ಲಿರೋ ಅಂಥ ಸೀರೆನ ತೊಗೊಂಡಿದ್ದೀವಿ. ಬೇರೆ ಪ್ಯಾಟ್ರನ್ನಲ್ಲಿ ಸೀರೆಗಳನ್ನ ತೊಗೊಂಡ್ರೆ ಅವಳಿಗೆ ಯಾವಾಗಲೂ ನಾನು ತೊಗೊಂಡಿರೋದೇ ಇಷ್ಟ ಆಗುತ್ತೆ. ಯಾವಾಗಲೂ ಹೇಳ್ತಾಳೆ ನೀನಾದರೂ ಈ ಥರ ತೊಗೊಂಡಿದ್ದೆ, ನನಗೂ ಇದೇ ಥರ ತರಬೇಕಿತ್ತು ಅಂತ ಹೇಳಿ. ಅದಕ್ಕೋಸ್ಕರ ಆ ಥರ ಅನ್ನಬಾರ್ದು ಅಂತ ಹೇಳಿ ಒಂದೇ ಪ್ಯಾಟ್ರನ್ನಲ್ಲಿ ಒಂದೇ ಡಿಸೈನಲ್ಲಿ ಕಲರ್ ಚೇಂಜ್ ಆಗಿ ತೊಗೊಂಡಿದ್ದೀವಿ. ಅಮ್ಮನಿಗೂ ಕೂಡ ಈ ಸೀರೆ ಇಷ್ಟ ಆಯಿತು ಅಂತೇಳಿ ಅವರು ಕೂಡ ಒಂದು ಸೀರೆ ತೊಗೊಂಡ್ರು. ಅಮ್ಮಂದು ಮತ್ತು ನಂದು ಸೇಮ್ ಕಲರ್ ಇದೆ, ಡಿಸೈನ್ ಬೇರೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಅಮ್ಮಂದು ಕೂಡ. ಇನ್ನು ಒಂದ್ಸರಿ ಸೀರೆ ಎಲ್ಲನೂ ಚೆಕ್ ಮಾಡ್ತಾಯಿದ್ರು ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಹೇಳಿ. ಅಕ್ಕನಿಗೆ ಸೀರೆ ಜೊತೆಗೆ ಡ್ರೆಸ್ ಕೂಡ ತೊಗೊಂಡು, ಅವಳಿಗೆ ಡ್ರೆಸ್ ಅಂದರೆ ತುಂಬ ಇಷ್ಟ ಸೀರೆಗಿಂತ, ಅದಕ್ಕೋಸ್ಕರ. ಇನ್ನು ನೈಟು ಊಟಕ್ಕೆ ಮಟನ್ ತೊಗೊಬಂದಿದ್ದು, ಅದರಲ್ಲಿ ಸ್ವಲ್ಪ ಸಾಂಬಾರನ್ನ ಮಾಡಿ ಇನ್ನು ಸ್ವಲ್ಪ ಬಿರಿಯಾನಿನ ಮಾಡಿದ್ದು. ಇನ್ನು ನಮ್ಮ ಅಮ್ಮ ಅಂತೂ ಬಿರಿಯಾನಿನ ಸೂಪರಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅಮ್ಮ ಯಾವಾಗೆಲ್ಲ ಬರುತ್ತೆ ಅವಾಗ ಬಿರಿಯಾನಿ ಅಂತೂ ಮಾಡಿಸ್ತೀವಿ, ಮಿಸ್ ಮಾಡೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡುತ್ತೆ. ಇನ್ನು ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ, ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇದು ಬಂದು ಅಕ್ಕನ ಮನೆಗೆ ಬಾಗಿನ ಕೊಡೋಕ್ಕೆ ಅಂತ ಹೋಗ್ತಾ ಇರೋವಂಥದ್ದು. ಇನ್ನು ನಮ್ಮ ಅಪ್ಪ 1 ನೈಟು ಅಥವಾ 2 ನೈಟ್ ಈ ಥರ ಉಳ್ಕೊಳ್ಳೋದೇ ಕಡಿಮೆ. ಅದು ಬಾಗಿನ ಏನಾದರೂ ಕೊಡೋಕ್ಕೆ ಬಂದಾಗ ಮಾತ್ರ ಹೆಣ್ಮಕ್ಳು ಮನೆಗಳಲ್ಲಿ ಈ ಥರ ಉಳ್ಕೊಳ್ಳೋದು, ಇಲ್ಲಾಂದರೆ ಬಂದು ಊಟ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಹೋಗ್ಬಿಡುತ್ತೆ. ಇನ್ನು ಅಮ್ಮನೂ ಕೂಡ ಅಷ್ಟೇ 1 ನೈಟ್ ಅಥವಾ 2 ನೈಟ್ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಎಷ್ಟೇ ಹುಷಾರಿಲ್ಲ ಅಂದ್ರೂ ಬೇಕಾದರೆ ನಾವು ಹೋಗಿ ಅಲ್ಲಿ ಅಮ್ಮನ ಮನೇಲಿ ಇದ್ದು ಬರಬೇಕು, ಅಮ್ಮ ಇಲ್ಲಿ ಇರಲ್ಲ. ನಮ್ಮ ಅಮ್ಮಗೆ ಸಿಟಿಲಿರೋದು ಅಂದ್ರೆ ಆಗಲ್ಲ, ಏನೇ ಅಂದ್ರೂ ಹೊಲ್ದ ಹತ್ರ ತಿರ್ಗಾಡ್ಕೊಂಡಿದ್ದಂಗೆ ಆಗಲ್ಲ. ನಮ್ಮ ಅಮ್ಮ 1 ದಿವಸ ಅಥವಾ 2 ದಿವಸ ಇರೋದೇ ದೊಡ್ಡದು, ಅದ್ರ ಮೇಲೆ ಇಲ್ಲವೇ ಇಲ್ಲ, ನಾನು ಇರಲ್ಲ, ನಂಗೆ ಇಲ್ಲಿ ಆಗೋದೇ ಇಲ್ಲ ಅಂತಾರೆ. ಇನ್ನು ಬಾಗಿಣಕ್ಕೆ ಹಣ್ಣೇನೋ ತೊಗೊಂಡಿರಲಿಲ್ಲ, ಹಾಗಾಗಿ ಮಾರ್ಕೆಟ್ ಹತ್ರ ಹೋಗಿ ಹಣ್ಣುಗಳನ್ನ ತೊಗೊಂಡು ಆಮೇಲೆ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ಈ ಥರ ಸೇವಂತಿಗೆ ಹೂಗಳನ್ನ ನೋಡಿದಾಗಂತೂ ತುಂಬಾ ಖುಷಿಯಾಗುತ್ತೆ. ನಾವು ಬೆಳೆದಿರ್ತೀವಲ್ವ, ಅದಕ್ಕೆ ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ. ಇನ್ನು ಮಾರ್ಕೆಟ್ ಒಳಗಡೆ ಹೂವಾಗಲಿ ಎಲೆ ಅಡಿಕೆ ಹಣ್ಣು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಅಷ್ಟೇನು ಕಷ್ಟ ಆಗೋದಿಲ್ಲ, ಬೇಗ ಬೇಗ ತೊಗೊಂಡು ಹೋಗ್ಬೋದು. Our hearts beat to the city streets. We began to feel the fire.
We rise like tall buildings as the chemicals they take us higher. The night's young and it's just begun as she puts her hand in mine. ಇನ್ನು ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಮೊದಲೇ ಹೋಗಿದ್ರು, ನೀವು ಯಾವಾಗಲಾದರೂ ಬನ್ನಿ ನಾನು ಹೋಗಿರ್ತೀನಿ ಅಂತ ಹೇಳಿ. ಏನಕ್ಕೆ ಅಂದರೆ ಟಿ ವಿ ಎಸ್ಸಲ್ಲಿ ನನ್ನ ಕೂರಿಸ್ಕೊಂಡು ನಮ್ಮ ಅಮ್ಮನ್ನ ಕೂರಿಸ್ಕೊಂಡು ಅಷ್ಟು ಲಗೇಜ್ ಇಟ್ಕೊಂಡು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತೇಳಿ ಆಟೋದಲ್ಲೇ ಬಂದು ನಾನು ಹೋಗಿರ್ತೀನಿ ಅಂತ ಹೇಳಿ ಹೋಗಿದ್ರು. ಇನ್ನು ನಾವು ಕೂಡ ಅಕ್ಕನ ಮನೆ ಹತ್ರ ಬಂದು ನಮ್ಮ ಅಪ್ಪ ನಾವು ಬರೋದ್ರೊಳಗೇ ಬಂದಿದ್ದರು. ಇದೇ ನಮ್ಮ ಅಕ್ಕನ ಮನೆ. ಇನ್ನು ಆಟೋ ಸೌಂಡ್ ಬಂದ ತಕ್ಷಣ ದೊಡ್ಡವನು ಓಡಿ ಬಂದ, ಇನ್ನು ಚಿಕ್ಕವನು ಎಲ್ಲೋ ಹೋಗಿದ್ದ ಇರಲಿಲ್ಲ. ಇನ್ನು ಅಕ್ಕನ ಮನೆಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇನ್ನು ನೋಡಿ ಈಗ ಬರ್ತಾವನೆ ನಮ್ಮ ಚಿಕ್ಕವನು. ಬಂದ ತಕ್ಷಣ ಶಾಕ್ ಆದ, ಅಜ್ಜಿ ತಾತ ಬಂದವ್ರೆ ಅಂತ. ಮತ್ತು ಅವ್ನು ಬಂದ ತಕ್ಷಣವೇ ಸಡನ್ನಾಗಿ ಬರೋದಿಲ್ಲ ನಮ್ಮ ಜೊತೆ. ಒಂದು 5 ನಿಮಿಷ 10 ನಿಮಿಷ ಹಿಂಗಾಡಿ ಆಮೇಲೆ ನಿಧಾನವಾಗಿ ಬರ್ತಾನೆ. ನೋಡಿ ಇವಾಗ ಬರ್ತಾನೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಬಂದು ನೈಸ್ ಮಾಡಿ ಆಮೇಲೆ ನಮ್ಗಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ. ಇವ್ನು ನಮ್ಮ ಅಮ್ಮನ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಏನು ತಂದೈತೆ ತಿನ್ನೋಕ್ಕೆ ಎಲ್ಲದನ್ನು ಚೆಕ್ ಮಾಡಿ ಆಮೇಲೆ ಏನಿದ್ರು ನಮ್ಗಳ ಜೊತೆ ಬರೋದು. ಇನ್ನು ಅಷ್ಟರಲ್ಲಿ ಅಕ್ಕ ಕೂಡ ಕಾಫಿ ಮಾಡ್ಕೊಬಂದು ಕೊಟ್ಟಳು. ಇನ್ನು ಬಾಗ್ನದ ಐಟಮ್ ಎಲ್ಲನೂ ಒಂದು ತಟ್ಟೆಗೆ ಜೋಡಿಸಿ ಇಡ್ತಾಯಿತ್ತು ಅಕ್ಕನಿಗೆ ಕೊಡೋಕ್ಕೆ ಅಂತ ಹೇಳಿ. ಇನ್ನು ನಮ್ಮಮ್ಮ ನಮಗೆ ಬಾಗಿನ ಕೊಟ್ಟಿದ್ದ ದಿನವೇ ನಾವು ದೇವ್ರ ಮನೇಲಿಟ್ಟು ಪೂಜೆನ ಮಾಡ್ತೀವಿ. ಇನ್ನು ಕೆಲವೊಬ್ಬೊಬ್ಬರು ಗೌರಿ ಹಬ್ಬದ ಹಿಂದಿನ ದಿವಸ ಕೊಡ್ತಾರಲ್ವ, ಅವರು ಹೊಸ್ಲು ಪೂಜೆ ಮಾಡಿ ಆಮೇಲೆ ಒಳಗಡೆ ತಗೋತಾರೆ ಬಾಗ್ನನ. ನಮಗೆ ಇನ್ನೂ 1 ವಾರ ಮುಂಚೆನೇ ಕೊಡೋದ್ರಿಂದ ನಮ್ಮಮ್ಮ ಯಾವತ್ತು ನಮಗೆ ಬಾಗ್ನ ಕೊಟ್ಟಿರುತ್ತೋ ಅವತ್ತೇ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಅದನ್ನು ಎತ್ತಿಟ್ಕೋತೀವಿ. ಇನ್ನು ಇವರಂತೂ ಅಜ್ಜಿ ತಂದಿರೋ ತಿಂಡಿಗಳೆಲ್ಲನೂ ಬೇಕ್ರಿ ಐಟಮ್ ಯಾವ್ಯಾವುದು ಏನೇನು ಅಂತ ಎಲ್ಲ ಚೆಕ್ ಮಾಡಿ ಎಷ್ಟು ಬೇಕಷ್ಟು ತಿಂದು ಮಿಕ್ಕಿದ್ದೆಲ್ಲ ಎತ್ಕೋತಾ ಇದ್ರು. ಇದು ನೋಡ್ತಾ ಇದ್ರಲ್ವ, ಕ್ಯೂಟಾಗಿತ್ತು. ಇನ್ನು ನಮ್ಮ ಚಿಕ್ಕವನಿಗಂತೂ ಟಿ ವಿಲಾಗಲಿ ಫೋನಲ್ಲಾಗಲಿ ಒಂದು ಸಾಂಗ್ ಪ್ಲೇ ಆಗಂಗಿಲ್ಲ. ನಿಂತಿರ್ತಾನಲ್ಲ ಅಲ್ಲೇ ಸುಮ್ಮನೆ ಸ್ಟೆಪ್ ಆಗ್ತಾ ನಿಂತಿರ್ತಾನೆ. ಇನ್ನು ಈ ಗೊಂಬೆ ಸೇಮ್ ನನ್ನ ಥರನೇ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಮೂತಿ ಹತ್ರ ಇಟ್ಕೊಂಡು ನೋಡು ಹಿಂಗೆ ಇದೆ ಅಲ್ವಾ ಅಂತ ಹೇಳಿ ಆ್ಯಕ್ಟ್ ಮಾಡಿ ತೋರಿಸ್ತವನೇ. ನೋಡಿ ಎಲ್ಲದನ್ನು ತಿಂದು ಮುಗಿಸಿ ಕುಣಿದು ಎಲ್ಲ ಆದಮೇಲೆ ಆಮೇಲೆ ನನ್ನ ಹತ್ರ ಬರ್ತಾ ಅವನೇ. ಇನ್ನಂತೂ ಅವನ ಜೊತೆ ಆಟ ಆಡೋದಾಗಲಿ ಅವನ ಜೊತೆ ಮಾತಾಡೋದಾಗಲಿ ನನಗಂತೂ ತುಂಬಾ ಇಷ್ಟ. ಇನ್ನು ನಾವು ಕೂಡ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಬೇಗನೆ ಅಲ್ಲಿಂದ ಹೊರಟು. ಇನ್ನು ಹೊರಡೋದಕ್ಕಿಂತ ಮುಂಚೆ ಅಜ್ಜಿ ಇಬ್ಬರು ಮೊಮ್ಮಕ್ಳಿಗೂ ದುಡ್ಡು ಕೊಟ್ಟು ಬಾಯಿ ಹೇಳಿ ಆಮೇಲೆ ಅಲ್ಲಿಂದ ಹೊರಡೋದು. ಇನ್ನು ಆ ಕಡೆಯಿಂದ ಬರುವಾಗ 3 ಜನನೂ ಒಟ್ಟಿಗೆ ಬಂದು. ಇನ್ನು ನಮ್ಮಮ್ಮ ಅದಕ್ಕೆ ಹೇಳ್ತಾ ಇತ್ತು, ಬರುವಾಗಂದು ಹಿಂಗೆ ಕರ್ಕೊಬಂದಿದ್ರೆ ಏನಾಗೋದು, ಅದಕ್ಕೆ ಬೇರೆ 100 ರೂಪಾಯಿ ಕೊಟ್ಟು ಆಟೋಗೆ ಅಂತೇಳಿ. ನಮ್ಮ ಅಪ್ಪಂಗೆ ಏನಂದರೆ ಲಗೇಜು ಜಾಸ್ತಿ ಇರುತ್ತೆ, ನಾವು 3 ಜನನ ಕೂರಿಸ್ಕೊಂಡು ಬೇರೆ ಹೊಡೆಯೋಕ್ಕಾಗಲ್ಲ ಅಂತ. ಅದಕ್ಕೆ ಯೋಚನೆ ಮಾಡಿ ನೀವು ಯಾವಾಗಲಾದ್ರು ಬನ್ನಿ ನಾನು ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟೋಗಿತ್ತು. ಇನ್ನು ನಾವು ಮನೆಗೆ ಬಂದಾಗ ಕರೆಕ್ಟಾಗಿ 2:30 ಆಗಿತ್ತು ಟೈಮು. 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಭೀಮಾ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಮತ್ತೆ ರೆಡಿಯಾಗಿದ್ದೀವಿ. ಇನ್ನು ನಾವು 4:15 ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ 4 ಗಂಟೆಗೆ ಮನೆ ಬಿಟ್ಟು ಇನ್ನು ಥಿಯೇಟರ್ ಹತ್ರ ಹೋಗಿ ಟಿಕೆಟ್ ತೊಗೊಳ್ಳೋ ಅಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ ಅಂತ ಹೇಳಿ 4 ಗಂಟೆಗೆ ಹೊರಟು. ಇನ್ನು ಮೂವಿಗೆ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ, ಅವ್ರು ಬಂದು ಟಿಕೆಟ್ ತೆಕ್ಕೊಟ್ಟು ಹೋದರು. ಅವ್ರಿಗೆ ಸ್ವಲ್ಪ ಕತ್ತು ನೋವಾಗಿದ್ದರಿಂದ ನೋಡೋದಕ್ಕಾಗಲ್ಲ, ಸುಮ್ಮನೆ ಜಾಸ್ತಿ ಪೇಯ್ನ್ ಬರುತ್ತೆ, ನೀವು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿ. ಇನ್ನು ಥಿಯೇಟ್ರಲ್ಲಂತೂ ಜನನೇ ಇರಲಿಲ್ಲ. ಅವತ್ತು ಸಂಡೇ ಆಗಿದ್ರೂ ಜನ ಇರಲಿಲ್ಲ. ಒಂದು 20-30 ಜನ ಇದ್ರು ಅನಿಸುತ್ತೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಈ ಥರ ಪಿಕ್ಚರ್ನ ನೋಡಿ ತುಂಬ ವರ್ಷಗಳೇ ಆಗಿತ್ತು. ನಾನೊಂದು 6th ಸ್ಟ್ಯಾಂಡರ್ಡ್ ಇದ್ದಾಗ ಫ್ಯಾಮಿಲಿ ಎಲ್ಲ ಹೋಗಿ ಐರಾವತ ಪಿಕ್ಚರ್ನ ನೋಡಿದ್ದು. ಅದಾದಮೇಲೆ ಇನ್ನು ಯಾವ ಮೂವಿನೂ ನೋಡಿಲ್ಲ. ನಮ್ಮ ಅಪ್ಪ ಭೀಮಾ ಪಿಕ್ಚರ್ನ ನೋಡಬೇಕು ಅಂತ ತುಂಬ ಸರಿ ಹೇಳ್ಕೊಂಡಿದ್ರು. ಅದಕ್ಕೋಸ್ಕರ ಹೆಂಗೂ ಬಂದಿದ್ರಲ್ವ ಅಪ್ಪ ಅಮ್ಮ ಎಲ್ಲ, ಟೈಮ್ ಇತ್ತು, ಹಾಗಾಗಿ ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ. ನೋಡ್ತಾ ಇದ್ದೀರಲ್ವ, ನಮ್ಮ ಅಪ್ಪ ಹೇಳ್ತಾ ಇದ್ರು ಎಷ್ಟೋ ವರ್ಷ ಆದಮೇಲೆ ಈ ಥರ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಪಿಕ್ಚರ್ ಕೂಡ ಮುಗೀತು, ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್.